ಇವತ್ತು ನಮ್ಮ ಪಾಪುಗೆ ಕಿವಿ ಚುಚ್ಚಿದ್ವಿ. ಅದ್ರ ಜೊತೆ ಏನೇನೋ ಪರ್ಚೇಸ್ ಮಾಡಿದೀವಿ ಅದನ್ನು ಹೇಳ್ತೀನಿ. ಅದ್ರ ಜೊತೆ ಇಯರ್ ಪಿಯರ್ಸಿಂಗ್ ಯಾವ್ದು ಒಳ್ಳೇದು, ಗನ್ ಶಾಟ್ ಒಳ್ಳೇದಾ ಅಥವಾ ನೀಡಲ್ ಅಲ್ಲಿ ಮಾಡಿಸಿದ್ರೆ ಒಳ್ಳೇದಾ ಅಂತಾನು ಹೇಳ್ತೀನಿ. ಹಾಗೆ ಯಾವ ಇಯರಿಂಗ್ಸ್ ನ ತಗೋಬೇಕು, ಸ್ಟಡ್ ತಗೋಬೇಕಾ ಅಥವಾ ರಿಂಗ್ ತಗೋಬೇಕಾ ಅಂತಾನು ಹೇಳ್ತೀನಿ. ಅದಾದ್ಮೇಲೆ ಪಿಯರ್ಸಿಂಗ್ ಮಾಡಿಸಿದ್ಮೇಲೆ ಏನೇನ್ ಪ್ರಿಕಾಷನ್ ತಗೋಬೇಕು, ಮಾಡ್ಸೋಕ್ ಮುಂಚೆ ಏನೇನ್ ಪ್ರಿಕಾಷನ್ ತಗೋಬೇಕು, ಇದೆಲ್ಲ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ. ಹಾಯ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಅಂತ ಹೇಳ್ತೀನಿ. ಬಟ್ ಡೈಲಿ ಮಾಡ್ತಾ ಇಲ್ಲ, 3 days ಗ್ಯಾಪ್ ಕೊಟ್ಟಿದ್ದೀನಿ. 7 days ಚಾಲೆಂಜ್ ತಗೊಂಡಿದ್ದೆ ಅಲ್ವಾ, ಅದರಲ್ಲಿ ಡೈಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಒಂದಿನ ಸ್ಕಿಪ್ ಆಗಿತ್ತು. ಅದಾದ್ಮೇಲೆ ಹಾಕಿದ್ದೆ, ಅದಾದ್ಮೇಲೆ 3 days ಸ್ಕಿಪ್ ಆಗಿತ್ತು. ಐ ಆಮ್ ಸೋ ಸಾರಿ. ತುಂಬಾ ಜನ ನೋಡ್ತಾ ಇದ್ದೀರಾ, ನನಗೆ ಫೋನ್ ಮಾಡ್ದಾಗ್ಲಾಗ್ಲಿ ಮೆಸೇಜ್ ಮಾಡ್ದಾಗ್ಲಾಗ್ಲಿ ಹೇಳ್ತಿದ್ದೀರಾ, ನಾನು ನೋಡ್ತಾ ಇದ್ದೀನಿ ನಿನ್ ವಿಡಿಯೋಸ್ ಎಲ್ಲ, ಇವತ್ತೇನಕ್ಕೆ ಹಾಕಿಲ್ಲ ಅಂತೆಲ್ಲ ಕೇಳ್ತಾ ಇದ್ರಿ. ನನ್ಗಂತೂ ಏನ್ ಅನ್ಕೋತಾ ಇದೆ ಅಂದ್ರೆ ನೋಡ್ತಾ ಇಲ್ಲ ಅನ್ಸುತ್ತೆ ಯಾರುನು ಅಂತ. ಬಟ್ ನೀವು ಇವತ್ ಯಾಕೆ ಹಾಕಿಲ್ಲ ಅಂತ ಕೇಳಿದಾಗ ಒಂಥರ ಖುಷಿ ಆಗುತ್ತೆ. ಎಲ್ಲ ನೋಡ್ತಿದಾರಲ್ವಾ, ಏನೋ ಒಂದು ಹೆಲ್ಪ್ ಆಗ್ತಿದೆ ಅಲ್ವಾ, ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಅಲ್ವಾ ಅಂತ ಹೇಳಿ ಈ ವ್ಲಾಗ್ ಕಂಪ್ಲೀಟ್ ಆದ್ರೆ 7 days ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ಬಟ್ ನಾನು ಇಲ್ಲಿಗೆ ನಿಲ್ಸಲ್ಲ, ಇನ್ ಮುಂದೆ ಹಾಕ್ತಾ ಇರ್ತೀನಿ. ಡೈಲಿ ಹಾಕ್ತಾ ಇದ್ದನು ಈ ತರ ಒಂದಿನ 2 ದಿನ ಸ್ಕಿಪ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ನಾನು ವಿಡಿಯೋ ಮಾಡ್ಕೋತೀನಿ, ಬಟ್ ಎಡಿಟಿಂಗ್ ಮಾಡಕ್ ಟೈಮ್ ಸಿಗ್ತಾ ಇಲ್ಲ. ಸೊ ದಿಸ್ ಇಸ್ ದ 7th day ವ್ಲಾಗ್. ಇವತ್ತು ಅಮ್ಮ ಅಣ್ಣ ಇಬ್ರು ಮನೆಗ್ ಬಂದಿದ್ರು. ಅಂದ್ರೆ ಅಮ್ಮ ಮುಂಚೆನೆ ಬಂದಿದ್ರು, ನಿಮ್ ಲಾಸ್ಟ್ ವಿಡಿಯೋಸ್ ಅಲ್ಲೆಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ ಏನಕ್ಕೆ ಬಂದಿದ್ದಾರೆ ಅಂತ ಹೇಳಿ. ಅಮ್ಮ ಅಣ್ಣನ ಮನೇಲಿ ಇದ್ರು ಇಷ್ಟು ದಿನ. ಇವತ್ತು ಇಯರ್ ಪಿಯರ್ಸಿಂಗ್ ಮಾಡಿಸ್ತೀನಿ ಮತ್ತೆ ನಾಳೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಅದ್ರಿಂದ ಅರ್ಲಿ ಮಾರ್ನಿಂಗ್ ಇಬ್ರು ಬಂದಿದ್ರು. ಮತ್ತೆ ನಾವು 5 ಜನನು, ನಮ್ಮ ಪಾಪು ಸೇರಿ 5 ಜನನು ಜ್ಯುವೆಲರಿ ಶಾಪ್ಗೆ ಹೋದ್ವಿ. ನಾನು ಇಲ್ಲಿಗೆ ಇಯರ್ ಪಿಯರ್ಸಿಂಗ್ ಮಾಡ್ಸೋಕ್ ಬರೋಕ್ ಮುಂಚೆನೆ ನಾನು ಎಲ್ಲ ಸ್ವಲ್ಪ ಗೂಗಲ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿದೆ, ಗನ್ ಶಾಟ್ ಒಳ್ಳೇದಾ, ನೀಡಲ್ ಒಳ್ಳೇದಾ ಅಂತ. ಮತ್ತೆ ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರನ್ನು ಕೇಳಿದ್ದೀನಿ. ಮತ್ತೆ ಯಾರ್ಯಾರು ಮಕ್ಳು ಇರ್ತಾರೆ ಅವ್ರ ಅಪ್ಪ ಅಮ್ಮನ ಕೇಳಿದ್ದೀನಿ ಯಾವ್ದು ಬೆಸ್ಟ್ ಅಂತ ಹೇಳಿ. ಸೊ ಎಲ್ಲಾರ್ದು ಗೂಗಲ್, ಯೂಟ್ಯೂಬ್, ಲೈವ್ ಎಕ್ಸಾಂಪಲ್ ಅದೆಲ್ಲ ತಗೊಂಡು ಯಾವ್ದು ಒಳ್ಳೇದು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಡೈರೆಕ್ಟ್ ಆಗಿ ನಾವು ಪಾಪುದು ಇಯರಿಂಗ್ಸ್ ನೋಡೋಣ ಅಂತ ಹೋದ್ವಿ. ಅಲ್ಲಿ ಯಾವ ತರದ ಇಯರಿಂಗ್ಸ್ ಅಲ್ಲೂ ಯಾವ ತಗೋಬೇಕು ಚಿಕ್ಕ ಮಕ್ಳಿಗೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಈಗೆಲ್ಲ ಸ್ಟಡ್ ಹಾಕ್ತಾರೆ. ಸ್ಟಡ್ ಹಾಕಿದ್ರೆ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ, ನೀವು ಯಾವ್ದಾದ್ರು ಬಟ್ಟೆ ಹಾಕಿದಾಗ ಅದನ್ನ ಮಾಡ್ಬೇಕಾದ್ರೆ ಸ್ಟಡ್ಗೆ ಏನೋ ದಾರ ಸಿಗಾಕೊಂಡ್ಬಿಡುತ್ತೆ. ಅವಾಗ ಪಾಪುಗೆ ಎಳ್ದಾಗ ನೋವಾಗ್ಬಿಡುತ್ತೆ, ಕಿವಿಗೆ ರೆಡ್ನೆಸ್ ಎಲ್ಲ ಆಗ್ಬಿಡುತ್ತೆ. ಸೊ ಅದರಿಂದ ಈ ತರದ್ದು ರಿಂಗ್ ತರದ್ದು ತಗೊಂಡ್ರೆ ಒಳ್ಳೇದು. ಆ ರಿಂಗ್ ಅಲ್ಲೂ ಕೆಳಗಡೆ ಡ್ರಾಪ್ ಇದೆಯಲ್ಲ, ಆ ಡ್ರಾಪ್ ಅಲ್ಲೂ ಮುತ್ತು, ಹವಳ ಈ ತರ ಎಲ್ಲ ಬರುತ್ತೆ. ಬಟ್ ನಾನ್ ತಗೊಂಡಿರೋದು ಏನಂದ್ರೆ ಗೋಲ್ಡ್ ತರದ್ ತಗೊಂಡಿದ್ದೀನಿ, ಫುಲ್ ಗೋಲ್ಡ್ ಇರೋದು. ಏನಕ್ಕೆ ಅಂತ ಅಂದ್ರೆ, ಈಗ ವೈಟ್, ಬ್ಲಾಕ್, ಮುತ್ತು, ಹವಳ ಈ ತರ ಎಲ್ಲ ಇದ್ರೆ ಎಲ್ಲಾ ಬಟ್ಟೆಗೂ ಮ್ಯಾಚ್ ಆಗಲ್ಲ ಅಂತ. ಅದೇ ಫುಲ್ ಗೋಲ್ಡ್ ಆದ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡು ನಾನು ತಗೊಂಡೆ. ನಾನು ಒಂದೂವರೆ ತಿಂಗಳಿಂದ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ಅಷ್ಟು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ನಂಗೆ ಶಾಕ್ ಆಗೋಯ್ತು. ಪಾಪುದು ಇಯರಿಂಗ್ಸ್ 1 ಗ್ರಾಮ್ ಕೂಡ ಇಲ್ಲ, 1 ಗ್ರಾಮ್ ಒಳಗಡೆನೆ ಇದೆ. ಸೊ ಅದಕ್ಕೇನೆ ಮೇಕಿಂಗ್ ಚಾರ್ಜಸ್ ಮತ್ತೆ ಗೋಲ್ಡ್ ರೇಟು ಮತ್ತೆ GST ಇದೆಲ್ಲ ಸೇರಿ ಮತ್ತೆ ವೇಸ್ಟೇಜ್ ಇದೆಲ್ಲ ಸೇರಿ 19,000 ಎಷ್ಟೋ ಅಂದ್ರೆ ಆಸ್ಪಾಸ್ ಅಷ್ಟೇ ಆಯ್ತು 1 ಗ್ರಾಮ್ಗೆ. ಯಪ್ಪ, ನನ್ಗೆ ಇಷ್ಟೊಂದಾಗಿದೆಯಲ್ಲ, ಹೆಂಗ್ ತಗೊಳ್ಳೋದು ಗೋಲ್ಡ್? ನಾವು ಗೋಲ್ಡ್ ಆಸೆನೆ ಬಿಟ್ಬಿಡ್ಬೇಕು ಅಂತ ಅನಿಸ್ತು. ಅಷ್ಟು ರೇಟ್ ಜಾಸ್ತಿ ಆಗಿದೆ. ಬೆಳ್ಳಿನೂ ಅಷ್ಟೇ ರೇಟ್ ಜಾಸ್ತಿ ಆಗಿದೆ. ನಾ ಹೋಗಿದ್ದು ಭೀಮಾ ಜ್ಯುವೆಲರಿಗೆ, ಆಯ್ತಾ. ಅಲ್ಲಿ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇತ್ತು ಈ ಇಯರಿಂಗ್ಸ್ಗೆ. ಸೊ ನಾನು ಏನಕ್ಕೆ ಇದ್ರಲ್ಲಿ ಜಾಸ್ತಿ ವರ್ಕ್ ಇಲ್ಲ, ಏನಕ್ಕೆ ಇಷ್ಟೊಂದು ಮೇಕಿಂಗ್ ಚಾರ್ಜಸ್ ಹಾಕಿದೀರಾ ಅಂತ ಕೇಳಿದೆ. ಅವ್ರು ಹೇಳಿದ್ದು ಅದ್ರ ಮೇಲೆ ಅವರು ಹಾಲ್ ಮಾರ್ಕ್ ಹಾಕಿದಾರಂತೆ. ಈ ತರ ಚಿಕ್ಕ ಚಿಕ್ಕ ಪೀಸ್ಗಳಿಗೆಲ್ಲ ಯಾವ ಜ್ಯುವೆಲರಿಲೂ ಹಾಕಲ್ಲ, ನಮ್ಮಲ್ಲಿ ಇವಾಗ ಹೊಸದಾಗಿ ಮಾಡ್ತಾ ಇದೀವಿ, ಅದರಿಂದ ಎಕ್ಸ್ಟ್ರಾ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಅಂತ ಹೇಳಿದ್ರು. ವಿಡಿಯೋ ಏನೋ ಒಂದು ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ ಎಲ್ರು ಅಂತ ಸುಮ್ಮನಾದೆ. ಇದ್ರ ಜೊತೆ ಏನೇನ್ ಪರ್ಚೇಸ್ ಮಾಡಿದ್ವಿ ಅಂತ ಲಾಸ್ಟ್ಗೆ ಹೇಳ್ತೀನಿ. ಇವಾಗ ಮೇನ್ ಪಾಯಿಂಟಿಗೆ ಬರ್ತೀನಿ. ಪಾಪುಗೆ ಇಯರ್ ಪಿಯರ್ಸಿಂಗ್ ಗನ್ ಶಾಟ್ ಒಳ್ಳೇದಾ ಅಥವಾ ನೀಡಲ್ ಪಿಯರ್ಸಿಂಗ್ ಒಳ್ಳೇದಾ ಅಂತ ಹೇಳಿ. ಪಾಪುನ ಕಿವಿ ಚುಚ್ಚೋಕೆ ಕರ್ಕೊಂಡು ಹೋಗೋಕು ಮುಂಚೆ ಪಾಪುಗೆ ತಲೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡೋಗಿ. ಯಾಕಂದ್ರೆ ಅವತ್ತು ಚುಚ್ಚಿದ್ರಿಂದ ಅಲ್ಲಿಗೆ ಒಂದಿನ ನೀರ್ ಬೀಳದೆ ತರ ನೋಡ್ಕೊಂಡ್ರೆ ಒಳ್ಳೇದು. ಇದು ನನ್ನ ಪರ್ಸನಲ್ ಸಜೆಷನ್. ನಾನೇನ್ ಮಾಡ್ದೆ ಅಂದ್ರೆ ಅವತ್ತು ತಲೆ ಸ್ನಾನ ಮಾಡಿಸ್ಕೊಂಡು ಹೋದೆ ಅವತ್ತು. ಮತ್ತೆ ನೆಕ್ಸ್ಟ್ ಡೇನು ನಾನು ತಲೆ ಸ್ನಾನ ಮಾಡಿಸ್ಲಿಲ್ಲ, ಯಾಕಂದ್ರೆ ಅದು ಪಿಯರ್ಸ್ ಆಗಿರೋದ್ರಿಂದ ಮತ್ತೆ ಏನಾದ್ರು ಇನ್ಫೆಕ್ಷನ್ ಆಗ್ಬೋದು ನೀರ್ ಬಿದ್ರೆ ಅಂತ ಹೇಳಿ. ಅದ್ರ ಜೊತೆ ಚೆನ್ನಾಗಿ ಫೀಡ್ ಮಾಡಿ ಊಟ ಮಾಡಿಸಿ ರಿಲ್ಯಾಕ್ಸ್ ಆಗಿ ಇರೋ ತರ ಪಾಪುನ ಕರ್ಕೊಂಡೋಗಿ ಫುಲ್ ಆಟ ಆಡಿಸ್ಕೊಂಡು ಫುಲ್ ಜಾಲಿ
ಆಗಿರೋ ತರ ನೋಡ್ಕೊಂಡು ಕರ್ಕೊಂಡು ಹೋಗಿ. ಅಲ್ಲಿ ಹೋದ್ಮೇಲೆ ಮತ್ತೆ ಇರಿಟೇಟ್ ಆಗಬಾರ್ದು, ಚೆನ್ನಾಗಿ ನಿದ್ದೆನೂ ಮಾಡಿರ್ಲಿ. ಇನ್ನ ನಿದ್ದೆ ಮಾಡುವಾಗ ಪಿಯರ್ಸಿಂಗ್ ಮಾಡಿದ್ರೆ ಅಷ್ಟು ಗೊತ್ತಾಗಲ್ಲ ಮಕ್ಳಿಗೆ. ಬಟ್ ಅಲ್ಲಿ ನಾವು ತಗೊಳಕ್ ಹೋದಾಗ ಅಲ್ಲಿ ಗಲಾಟೆಲಿ ಎದ್ದು ಬಿಡ್ತಾರೆ ಮಕ್ಳು. ನಂದು ಎಲ್ಲಾರು ಒಪಿನಿಯನ್ ಮತ್ತೆ ಸರ್ಚ್ ಮಾಡಿರೋದೆಲ್ಲ ಇಟ್ಕೊಂಡು ನಾನೇನ್ ಹೇಳ್ತೀನಿ ಅಂದ್ರೆ ನೀಡಲ್ ಪಿಯರ್ಸಿಂಗ್ ಒಳ್ಳೇದು ಅಂತ. ಗನ್ ಶಾಟ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಮಷೀನ್ ಅಲ್ಲಿ ಮಾಡ್ತಾರೆ. ಸ್ಟಡ್ ಅನ್ನ ಡೈರೆಕ್ಟ್ ಆಗಿ ಕಿವಿಗೆ ಫೋರ್ಸ್ಫುಲಿ ಹಾಕಿ ಚುಚ್ಚಿದಂಗೆ ಅದು. ಸೊ ಅದನ್ನ ಮಾಡೋದ್ರಿಂದ ಮಕ್ಕಳಿಗೆ ಒಂಥರ ಸಡನ್ ಶಾಕ್ ಆಗುತ್ತೆ. ಅದ್ ಹೆಂಗೆ ಅಂದ್ರೆ ವೆರಿ ಫಾಸ್ಟ್ ವಿತಿನ್ ಸೆಕೆಂಡ್ ಮಾಡೋದ್ರಿಂದ ಸಡನ್ ಶಾಕ್ ಆಗೋ ಚಾನ್ಸಸ್ ಇರುತ್ತೆ. ಈ ಗನ್ ಶಾಟ್ ಅಲ್ಲಿ ಸ್ವೆಲ್ಲಿಂಗ್ ಮತ್ತೆ ಇನ್ಫೆಕ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಸೆನ್ಸಿಟಿವ್ ಇರೋ ಮಕ್ಕಳಿಗೆ ಇದು ಸೂಟೇಬಲ್ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಮಕ್ಳು ಸ್ಕಿನ್ ಅಲ್ಲಿ ಟಿಶ್ಯೂ ಇರುತ್ತಲ್ಲ ಅದನ್ನ ಹರಿಯುತ್ತಂತೆ ಜಾಸ್ತಿ, ಅದರಿಂದ ಗನ್ ಶಾಟ್ ಅಷ್ಟು ಪ್ರಿಫರ್ ಮಾಡಲ್ಲ ಅಂತ ಹೇಳ್ತಾರೆ. ನೀವು ಕೇಳ್ಬೋದು ನೀಡಲ್ ಪಿಯರ್ಸಿಂಗ್ ಅಲ್ಲಿ ಆತರ ಆಗೋದಿಲ್ವಾ, ಅಂದ್ರೆ ಸಡನ್ ಶಾಕ್ ಆಗಲ್ವಾ, ಅದೇನ್ ನಿಧಾನಕ್ಕೆ ಚುಚ್ತಾರ ಅಂತ ಹೇಳಿ. ಬಟ್ ಪ್ರೆಷರ್ ಏನಿರುತ್ತೆ ನೀಡಲ್ ಪಿಯರ್ಸಿಂಗ್ ಅಲ್ಲಿ, ನೀಡಲ್ ಚುಚ್ಚುವಾಗ ಸ್ವಲ್ಪ ನಿಧಾನ ಪ್ರೆಷರ್ ಇರುತ್ತೆ. ಅದೇ ಗನ್ ಶಾಟ್ ಅಲ್ಲಿ ಒಂದೇ ಸೆಕೆಂಡ್ ಅಲ್ಲಿ ಅದು ಟಕ್ ಅಂತ ಹೊಡೆಯೋದ್ರಿಂದ ಸಡನ್ ಶಾಕ್ ತರ ಆಗುತ್ತೆ, ಹೈ ಪ್ರೆಷರ್ ಇರುತ್ತೆ ಅದರಲ್ಲಿ. ಮತ್ತೆ ಟಿಶ್ಯೂನು ಕೂಡ ಹರಿಯೋದಿಲ್ಲ ನೀಡಲ್ ಪಿಯರ್ಸಿಂಗ್ ಅಲ್ಲಿ. ಅದಲ್ಲದೆ ನೀಡಲ್ ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಗನ್ ಶಾಟ್ ಆಗಲ್ಲ. ಮತ್ತೆ ಇದರಲ್ಲಿ ಇನ್ಫೆಕ್ಷನ್ ಸ್ವೆಲ್ಲಿಂಗು ಇದೆಲ್ಲ ಇರೋದಿಲ್ಲ. ಸೆನ್ಸಿಟಿವ್ ಇರೋ ಮಕ್ಕಳಿಗೆ ನೀಡಲ್ ಪಿಯರ್ಸಿಂಗ್ ಒಳ್ಳೇದು ಅಂತ ಹೇಳ್ತಾರೆ. ಒಂದಷ್ಟು ಸೆಕೆಂಡ್ಸ್ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ, ಆದ್ರೆ ಸ್ಪೀಡ್ ಗಿಂತ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ, ಅದರಿಂದ ನೀಡಲ್ಲೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಕಿವಿ ಚುಚ್ಚೋಕ್ ಮುಂಚೆ ಕ್ರೀಮ್ ನ ಅಪ್ಲೈ ಮಾಡಿ ಆಮೇಲೆ ಚುಚ್ತಾರೆ. ಅದರಿಂದ ಸ್ವಲ್ಪ ಕಿವಿ ನಂಬಾಗುತ್ತೆ, ಅವಾಗ ಪೇನ್ ಜಾಸ್ತಿ ಗೊತ್ತಾಗಲ್ಲ ಚುಚ್ಚಿದಾಗ ಅಂತ ಹೇಳಿ. ಬಟ್ ನಾನು ಡಾಕ್ಟರ್ನ ಕೇಳಿದಾಗ ಅವ್ರೇನ್ ಹೇಳಿದ್ರು ಅಂದ್ರೆ ಅದೆಲ್ಲ ವೇಸ್ಟ್, ಅದು ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ದು ಏನ್ ವರ್ಕ್ ಆಗಲ್ಲ. ಇವಾಗ ನಿಮ್ಗೆ ಗೊತ್ತಲ್ವಾ, ಇವಾಗ ಲೋಕಲ್ ಅನೆಸ್ಥೇಷಿಯಾ ಆತರ ಎಲ್ಲ ಕೊಡ್ತಾರಲ್ಲ, ಅದು ವರ್ಕ್ ಆಗುತ್ತೆ. ಬಟ್ ಈ ತರ ಎಲ್ಲ ವರ್ಕ್ ಆಗಲ್ಲ. ಹಾಗಂತ ಅನೆಸ್ಥೇಷಿಯಾ ಏನಾದ್ರು ಕೊಡಿಸ್ಬಿಟ್ಟಿರ, ನಾನು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಸ್ಕಿನ್ ಮೇಲ್ಗಡೆ ಅಪ್ಲೈ ಮಾಡಿದ್ದು ಯಾವ್ದು ಯೂಸ್ ಆಗಲ್ಲ ಅಂತೆ. ಸೊ ನೀವ್ ಅದಕ್ಕೆ ಅಂತಾನೆ ಹೇಳಿ ಯಾರೋ ಹೇಳಿದ್ರು ಅಂತ ಕ್ರೀಮ್ ಎಲ್ಲ ತಗೊಂಡು ಹೋಗಿ ಅಪ್ಲೈ ಮಾಡಿ ಮಾಡೋದೇನ್ ಬೇಕಾಗಿಲ್ಲ. ಅವರೇ ಏನಾದ್ರು ಅಪ್ಲೈ ಮಾಡಿದ್ರೆ ಮಾಡ್ಸಿ ಪರವಾಗಿಲ್ಲ, ನೀವಾಗಿ ಏನ್ ತಗೊಂಡ್ ಹೋಗ್ಬಿಡಿ ಅಂತ ಹೇಳಿದ್ರು. ಕಿವಿ ಚುಚ್ಚಿ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ತಕ್ಷಣ ಪಾಪುನ ಸಮಾಧಾನ ಮಾಡಕ್ ಟ್ರೈ ಮಾಡಿ. ಸಾಧ್ಯ ಆದ್ರೆ ಫೀಡಿಂಗ್ ಮಾಡಿ. ಫೀಡಿಂಗ್ ಮಾಡಿದಾಗ ಪಾಪುಗೆ ಒಂಥರ ಸಮಾಧಾನ ಆಗುತ್ತೆ. ಅದಲ್ದೆ ಸುಮ್ನೆ ಕಿವಿ ಮುಟ್ಟೋದು ಅವೆಲ್ಲ ಮಾಡಬಾರ್ದು, ಯಾಕಂದ್ರೆ ಅವಾಗ ಇನ್ನ ಪೇನ್ ಇರುತ್ತೆ ಪಾಪುಗೆ. ಹಾಗೆ ಅವತ್ತು ಫುಲ್ ಡೇ ನೀವು ಅದು ಸ್ವೆಲ್ಲಿಂಗ್ ಆಗುತ್ತಾ ರೆಡ್ನೆಸ್ ಆಗುತ್ತಾ ಅಂತ ಫುಲ್ ವಾಚ್ ಮಾಡ್ತಾ ಇರ್ಬೇಕು. ಅದಾದ್ಮೇಲೆ ಸುಮ್ನೆ ಕ್ಲೀನ್ ಮಾಡಕ್ ಹೋಗೋದು, ನೀರ್ ಹಾಕೋದು ಅಥವಾ ಯಾವ್ದೋ ಕ್ರೀಮ್ ಹಚ್ಚೋದು, ಏನು ಡಾಕ್ಟರ್ ಹೇಳ್ದೇನೆ ಯಾವ ಕ್ರೀಮು ಮತ್ತೆ ಅಮೃತಾಂಜನ್ ವಿಕ್ಸ್ ಈ ತರ ಎಲ್ಲ ಹಚ್ಚಕ್ ಹೋಗ್ಬೇಡಿ. ನೆಕ್ಸ್ಟ್ ಡೇ ಏನ್ ಮಾಡಿ ಅಂತ ಅಂದ್ರೆ ರಿಂಗ್ ಇರುತ್ತಲ್ಲ ಅದನ್ನ ಸ್ವಲ್ಪ ರೊಟೇಟ್ ಮಾಡೋದಕ್ಕೆ ಟ್ರೈ ಮಾಡಿ ನಿಧಾನಕ್ಕೆ. ಮಕ್ಳು ಏನಾದ್ರು ಬೇಡ ಹಂಗೆ ಹಿಂಗೆ ಅಂತ ಏನಾದ್ರು ಸೈನ್ ಕೊಡ್ತಾ ಇದಾರೆ ಅಂದ್ರೆ ಸ್ವಲ್ಪ ಸ್ಟಾಪ್ ಮಾಡಿ ಒಂದ್ ಸ್ವಲ್ಪ ಗಂಟೆ ಕಳೆದು ಮತ್ತೆ ಟ್ರೈ ಮಾಡಿ. ಯಾಕಂದ್ರೆ ಅದು ಅಲ್ಲೇ ಅಂಟ್ಕೊಳ್ಳುತ್ತೆ, ಅಥವಾ ಸ್ಕಿನ್ ಚುಚ್ಚಿರ್ತಾರಲ್ವಾ ಅಲ್ಲೇನೆ ಏನಾಗುತ್ತೆ ಚರ್ಮ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಮತ್ತೆ ನಿಮ್ಗೆ ನೆಕ್ಸ್ಟ್ ಡೇ ಅದನ್ನ ಒಂದ್ 2-3 ದಿನ ಆದ್ಮೇಲೆ ತಿರ್ಗ್ಸಕ್ ಹೋದ್ರೆ ಆಗೋದಿಲ್ಲ. ನಮ್ ಪಾಪುಗೆ ಫಸ್ಟ್ ಮಾರ್ಕ್ ಮಾಡಿ ತೋರಿಸಿದ್ರು, ನೋಡಿ ಇದು ಸರಿ ಇದೆಯಾ, ಏನಾದ್ರು ಚೇಂಜಸ್ ಮಾಡ್ಬೇಕಂತ ಹೇಳಿ. ನಮಗೂ ಅದು ಸರಿ ಇದೆ ಅಂತ ಅನಿಸ್ತು, ಓಕೆ ಅಂತ ಹೇಳಿದ್ವಿ. ನಮ್ ಪಾಪುಗೆ ಕಿವಿ ಚುಚ್ಚಿದ್ರಲ್ಲ ಅವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ತರ ಕಾಣಿಸ್ತಿದ್ರು, ಅದೊಂದು ನಮಗೆ ಸಮಾಧಾನ ಅಂತ ಅನಿಸ್ತು. ಅವಳು ಅಲ್ಲಾಡ್ತಾಳೆ ಅಂತ ಬಿಗಿಯಾಗಿ ಹಿಡ್ಕೊಳಕ್ ಹೇಳಿದ್ರು, ಪಾಪ ಅವಳು ಅವಾಗ್ಲೇನೆ ಹೆದರ್ಕೊಂಡ್ಬಿಟ್ಲು. ಅಲ್ಲಿವರೆಗೂ ಆಟ ಆಡ್ತಾ ಇದ್ಲು, ಹಿಡ್ಕೊಂಡ ತಕ್ಷಣ ಏನೋ ನಡೀತಿದೆ ಅಂತ ಗೊತ್ತಾಯ್ತು ಅವಳಿಗೆ, ಅಳೋಕ್ ಸ್ಟಾರ್ಟ್ ಮಾಡಿದ್ಲು. ಮತ್ತೆ ಇನ್ನ ಚುಚ್ಚಿದಾಗಂತೂ ಫುಲ್ ಉಸಿರುಗಟ್ಟೋ ತರ ಕಿರಿಚ್ಬಿಟ್ಲು. ನಮ್ಗೆಲ್ಲ ಎಷ್ಟು ನೋವಾಗ್ತಿತ್ತು ಅಂದ್ರೆ ಅದನ್ನ ಹೇಳಕ್ ಆಗಲ್ಲ. ಈ ವಿಡಿಯೋ ನೋಡ್ತಿದ್ರುನು ಅಯ್ಯೋ ಪಾಪಾಚಿ ಅನ್ನೋ ತರ ಅನಿಸ್ತಿದೆ, ಅಷ್ಟು ಅವಳು ಅಳ್ತಿದ್ದಿದ್ ನೋಡಿ ನಮಗ್ ಬೇಜಾರಾಗ್ತಿತ್ತು ಎಲ್ರಿಗೂನು. ಬಟ್ ಏನು ಮಾಡಂಗಿಲ್ಲ, ಇದು ನಮ್ ಸಂಸ್ಕೃತಿ, ನಾವ್ ಅದನ್ನ ಫಾಲೋ ಮಾಡ್ಲೇಬೇಕು ಅಂತ ಇಲ್ಲ, ಮಾಡೋರ್ ಮಾಡ್ಬೋದು, ಮಾಡ್ಲೇಬೇಕು ಅಂತ ಯಾವ ಇದ್ರಲ್ಲೂ ಬರ್ತಿಲ್ಲ. ಬಟ್ ನಮ್ಮ ಖುಷಿ ಅದು, ನಮ್ ಸಂಸ್ಕೃತಿನ ನಾವು ಫಾಲೋ ಮಾಡ್ತಿದೀವಿ ಅನ್ನೋದು ನಮ್ಮ ಖುಷಿ. ಒಂದು ಇಯರ್ ಪಿಯರ್ಸಿಂಗ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ನೋಸ್ ಪಿನ್ ಹಾಕೊಳ್ಳೋದಾಗ್ಲಿ, ಇದೆಲ್ಲ ಎಲ್ಲಾರ್ಗೂ ಅವ್ರ ಪರ್ಸನಲ್ ಒಪಿನಿಯನ್ಸ್ ಆಯ್ತಾ. ಯಾರನ್ನು ಜಡ್ಜ್ ಮಾಡಬಾರ್ದು, ಅವ್ರಿಗೆ ಇಷ್ಟ ಇದ್ರೆ ಹಾಕ್ಸ್ಕೊತಾರೆ. ಇವಾಗ ನಮ್ ಪಾಪುಗೆ ನಂಗೆ ಕಾಲ್ ಬಳೆ ಹಾಕೋದಾಗ್ಲಿ ಗೆಜ್ಜೆ ಹಾಕೋದಾಗ್ಲಿ ಅಂದ್ರೆ ಡೈಲಿ ಬೇಸಿಸ್ ಅಲ್ಲಿ ಹೇಳ್ತಾ ಇರೋದು, ನಂಗೆ ಇಷ್ಟ ಇಲ್ಲ. ಅವ್ರು ಫ್ರೀ ಆಗಿರ್ಬೇಕು, ಏನೋ ಹಾಕೊಂಡಿದೀನಿ ಏನೋ ಹಿಡ್ಕೊಂಡಿದೆ ಅನ್ನೋ ತರ ಇದ್ರೆ ನನ್ಗೆ ಇಷ್ಟ ಆಗೋದಿಲ್ಲ. ಬಟ್ ನನಗೆ ಅವಳಿಗೆ ಬಳೆ ಗೆಜ್ಜೆ ಹಾಕೋದೆಲ್ಲ ತುಂಬಾ ಇಷ್ಟ. ಬಟ್ ಯಾವಾಗ ಅಂದ್ರೆ ರೇರ್ಲಿ ಯಾವಾಗ್ಲಾದ್ರೂ ಅವಳದು ಔಟ್ಫಿಟ್ ಗೆ ಮ್ಯಾಚ್ ಆಗೋ ತರ, ಒಂದಿನ ಆಚೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಹಾಕೊಂಡ್ ಹೋಗೋದು, ಈ ತರ ಮಾಡ್ತೀನೋ ಹೊರತು ಡೈಲಿ ಹಾಕೋದಿಕ್ ಅಷ್ಟು ಇಷ್ಟ ಆಗಲ್ಲ. ಇವಾಗ ಗೆಜ್ಜೆ ಏನಕ್ಕೆ ಹಾಕ್ಸ್ತಾ ಇದೀನಿ ಅವಳಿಗೆ ಅಂತ ಅಂದ್ರೆ ಆಲ್ರೆಡಿ 2 ಪೇರ್ಸ್ ಗೆಜ್ಜೆ ಇದೆ. ಅದನ್ನ ಏನಕ್ಕೆ ಹಾಕೋದು ಅಂದ್ರೆ ಅವಳು ಕ್ರಾಲ್ ಮಾಡ್ಕೊಂಡ್ ಬರ್ತಾಳಲ್ವಾ, ನಾವೇನೋ ವರ್ಕ್ ಮಾಡ್ತಿರ್ತೀವಿ, ಹಿಂದೆ ಬಂದ ತಕ್ಷಣ ನಮಗ್ ಗೊತ್ತಾಗಲ್ಲ
ಹಿಂದೆ ಸಡನ್ ಆಗಿ ತಿರುಗಿ ನಾವು ಮುಂದೆ ಕಾಲಿಡಕ್ ಹೋದಾಗ ಅಲ್ಲೇ ಇರ್ತಾಳೆ ಅವಳು. ಎಷ್ಟೋ ಸಲ ಗೆಜ್ಜೆ ಹಾಕಿದ್ರೆ ಅವಳು ಇಲ್ಲಿ ಓಡಾಡ್ತಿದ್ದಾಳೆ, ಈ ರೂಮ್ಗೆ ಹೋಗ್ತಿದ್ದಾಳೆ, ನಮ್ಮ ಹತ್ರ ಬರ್ತಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದರಿಂದ ನನ್ ಗೆಜ್ಜೆ ಹಾಕ್ತಾ ಇರೋದು. ಇಲ್ಲಿ ಏನ್ ತಗೊಂಡ್ವಿ ಅಂತ ಅಂದ್ರೆ, ಒಂದು ಪಾಪುಗೆ ಇಯರಿಂಗ್ಸ್ ತಗೊಂಡ್ವಿ, ಅದಾದ್ಮೇಲೆ ಅವಳಿಗೆ ಸಿಲ್ವರ್ ಬ್ಯಾಂಗಲ್ಸ್ ತಗೊಂಡ್ವಿ, ಸಿಲ್ವರ್ ಕಾಲ್ ಚೈನ್ ತಗೊಂಡ್ವಿ. ಅಮ್ಮ ಹೇಳಿದ್ರು ಸೊಂಟಕ್ಕೆ ಬೆಳ್ಳಿದು ಚೈನ್ ಬರುತ್ತಲ್ಲ ಅದನ್ನ ತಗೋ, ಅದು ಸಂಪ್ರದಾಯ ಅಂತ ಹೇಳಿ. ಬಟ್ ನಾನೇನು ಅಂದ್ರೆ, ಅಮ್ಮ ಅವಳು ಚಿಕ್ಕವಳು ಇದ್ದಾಗ್ಲೇನೆ ಕರಿ ದಾರನ ಸೊಂಟ ಕಟ್ಟಿದ್ರು, ಅದು ಶಾಸ್ತ್ರ ಅಂತ, ಮತ್ತೆ ದೃಷ್ಟಿ ಆಗ್ಬಾರ್ದು ಅಂತ. ನಾನು ಅದನ್ನೇ ಬಿಚ್ಬಿಟ್ಟಿದೆ. ಇನ್ನ ಚೈನ್ ಎಲ್ಲ ಎಲ್ಲಿ ಹಾಕಕ್ಕಾಗುತ್ತೆ, ಅವ್ರ ಮಕ್ಳಿಗೆ ಮಲ್ಕೊಂಡಾಗೆಲ್ಲ ಸೊಂಟಕ್ಕೆ ಎಲ್ಲ ಸಿಗಾಕೊಂಡಂಗ್ ಆಗುತ್ತೆ, ಒತ್ತುತ್ತೆ ಅಲ್ವಾ. ಅದಕ್ಕೆ ಇಲ್ಲ, ನಂಗೆ ಅದು ಬೇಡ ಅಂತ ಹೇಳ್ದೆ. ನೋಡಿ ಪಾಪ ಅವಳು ಚುಚ್ಚಿಸ್ಕೊಂಡು ಹೆಂಗ್ ಅಳ್ತಾ ಇದ್ದಾಳೆ ಅಂತ ಹೇಳಿ. ನಾವ್ ಅಲ್ಲಿಂದ ಬರೋದ್ರೊಳಗಡೆ ನಿದ್ದೆ ಟೈಮ್ ಆಗಿತ್ತು. ಸೊ ಕಾರಲ್ಲೇ ಒಂದ್ ನ್ಯಾಪ್ ಹೊಡೆದ್ಲು ಪಾಪ. ಸೊ ಇದಾಗಿತ್ತು 7th ಡೇ ವ್ಲಾಗ್. ನಿಮ್ ಪಾಪುಗೆ ಯಾವ ತರ ಇಯರ್ ಪಿಯರ್ಸಿಂಗ್ ಮಾಡಿಸಿದ್ರಿ, ನೀವ್ ಹೇಗ್ ಮಾಡಿಸ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.